ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು, ರೈತ ಮಿತ್ರರು ಸೌತೆಕಾಯಿ ಬಗ್ಗೆ A to Z ಫುಲ್ ವೀಡಿಯೋ ಮಾಡಿ ಅಂತ. ಇದೇ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ನಾವು 3-4 ವರ್ಷದಿಂದ ಈ ಸೀಸನ್ಗೆ ಟೊಮೊಟೊ ಸೌತೆಕಾಯಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಟೊಮೊಟೊ ಆಲ್ರೆಡಿ ಮಾಡಿದ್ದೀವಿ, ನಿಮ್ಗೆ ಗೊತ್ತು, ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ. 45ರಿಂದ 50 ದಿನ ಹಂತದಲ್ಲಿರೋದು ಟೊಮೊಟೊ ರೆಡಿ ಇದೆ. ಪ್ರತಿ ವರ್ಷ ನಾವು ಫೆಬ್ರವರಿ 5ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೌತೆಕಾಯಿ ಪ್ಲಾಂಟೇಷನ್ ಮಾಡ್ತಾನೆ ಇದ್ದೀವಿ. ಅದರಿಂದ ನಾವು ಸಕ್ಸಸ್ ಕಾಣ್ಕೊಂಡೇ ಬಂದಿದ್ದೀವಿ 3-4 ವರ್ಷದಿಂದ. ಅದೇ ವರ್ಷದಂತೆ ಈ ವರ್ಷನೂ ಕಲ್ಟಿವೇಷನ್ ಮಾಡಿ ನಾವು ನೋಡ್ಬೋದು, ತಿಪ್ಪೆ ಗೊಬ್ಬರ ಎಲ್ಲ ರೆಡಿ ಮಾಡಿದ್ದೀವಿ. 15ನೇ ತಾರೀಕು ಒಳಗಡೆ ಪ್ಲಾಂಟೇಷನ್ ಸ್ಟಾರ್ಟ್ ಮಾಡ್ತೀವಿ. ನೀವು ಯಾರು ಆಸಕ್ತಿ ಇರೋರು A to Z ಮಾಹಿತಿ ಕೊಡ್ತೀನಿ, ನನಗೆ ತಿಳಿದ ಮಟ್ಟಿಗೆ ನೀವು ಮಾಡ್ತೀವಿ ಅಂದರೆ ಮಾಡ್ಬೋದು. ಇವಾಗ 15ನೇ ತಾರೀಕು ಒಳಗಡೆ ಪ್ಲಾಂಟೇಷನ್ ಸ್ಟಾರ್ಟ್ ಮಾಡ್ತೀವಿ. ಎಕರೆಗೆ 40 ಲೋಡು ತಿಪ್ಪೆ ಗೊಬ್ಬರ ಹೊಡೆದಿದ್ದೀವಿ. ಮತ್ತು ಈಗ ಕೋಳಿ ಗೊಬ್ಬರ ಒಂದು ಬ್ಯಾಗ್ಗೆ ಇದು 120 ರೂಪಾಯಿ ಬೀಳ್ತದೆ. ಅದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇಲಿ ಕಾಣಿಸ್ತಾ ಇದೆ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಗೊಬ್ಬರ ಸಿಗುತ್ತೆ. ಇದನ್ನು ಎಕರೆಗೆ 80ರಿಂದ 100 ಮೂಟೆ ಎಕರೆಗೆ ಬಳಸ್ಬೋದು. ನಾವು 2.5 ಎಕರೆಗೆ 300 ಮೂಟೆ ಹಾಕ್ತಾಯಿದ್ದೀವಿ. ಯಾವ ವೆರೈಟಿ ಮತ್ತು ಪೇಪರ್ ಯಾವ್ದು ಯೂಸ್ ಮಾಡ್ತೀನಿ, ಅದಕ್ಕೆ ಏನೇನು ಗೊಬ್ಬರ ಯೂಸ್ ಮಾಡ್ತೀನಿ ಎಲ್ಲನೂ ಪ್ರತಿಯೊಂದು ವೀಡಿಯೋನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಆಸಕ್ತಿ ಇರೋರು, ನಾನು ಸೌತೆಕಾಯಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಈಗ ನಮ್ಮ ಜೊತೆ ಬೇಕಾದ್ರೆ 5ರಿಂದ 15 ತಾರೀಕು ಒಳಗಡೆ ಜಾಯ್ನ್ ಆಗ್ಬೋದು. ಈಗ ನೋಡಿ, 2 ಥರ 5 ಲೋಡ್ದು ಗೊಬ್ಬರ 40 ಲೋಡ್, ಎಕರೆಗೆ 40 ಲೋಡು ತಿಪ್ಪೆ ಗೊಬ್ಬರ ಹೊಡೆದು ಹೆಚ್ಚಿ 5 ಲೋಡ್ದು ಎಲ್ಲ ರೆಡಿ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಇದಕ್ಕೆ ಕೋಳಿ ಗೊಬ್ಬರ ಚೆಲ್ತೀವಿ. ರೆಡಿ ಮಾಡಿ 8ರಿಂದ 10ನೇ ತಾರೀಕು ಒಳಗಡೆ ಬೆಡ್ ಮಾಡಿ ಮಲ್ಚಿಂಗ್ ಮಾಡಿ ಒಂದು 14 ಅಥವಾ 15ನೇ ತಾರೀಕು ಸೀಡ್ಲಿಂಗ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೀವು ಆಸಕ್ತಿ ಇರೋರು ಮಾಡ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.